ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯ ಯಾವ ವಿಷಯದಲ್ಲಿ ಬೇಕಾದ್ರೂ ಕರಗ್ತಾನೆ ಹೊರತು ಮಗು ವಿಷಯದಲ್ಲಿ ಮಾತ್ರ ಕರಗಲ್ಲ. ನಿಜವಾಗ್ಲೂ ಕರಗೋದಿಲ್ಲ. ಹೆತ್ತು ಮಗು ಪ್ರಾಣ ತೆಗಿಬೇಕು ಅಂತ ನೋಡ್ತಿರೋ ನಿನ್ನಂತವಳ ಯಾವ ತಂದೆ ತನಗೆ ಕ್ಷಮಿಸ್ತಾನೆ ಹೇಳು? ಸಂಪದ, ಇದು ತುಂಬಾನೇ ಅನ್ಯಾಯ ಸಂಪದ. ಅಷ್ಟಕ್ಕೂ ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಚಿಕ್ಕ ಮಗು ಪ್ರಾಣದ ಜೊತೆ ಆಟ ಆಡ್ದೆ, ನನ್ನ ಸಿಕ್ಕಾಕಿಸ್ದೆ. ಹೆಚ್ಚು ಕಮ್ಮಿಯಾಗಿ ಮಗು ಒಂದೇ ಒಂದು ತುತ್ತು ತಿಂದಿದ್ರೆ ಎಷ್ಟು ರಾಕ್ಷಸಿಯಾಗಿ ಯಾವ ತಾಯಿನೂ ನಡ್ಕೊಳ್ಳೋದಿಲ್ಲ. ನನಗ್ ಗೊತ್ತು, ಖಂಡಿತವಾಗ್ಲೂ ಮಗು ಎತ್ತಿಟ್ಟಿದ್ದ ಅನ್ನದಲ್ಲಿ ವಿಷಾನ ನೀನೇ ಬೆರೆಸಿ ಆಫೀಸರ್ ದೃಷ್ಟಿನಲ್ಲಿ ನಾನ್ ಕೆಟ್ಟೋಳಾಗೋ ಹಾಗೆ ಮಾಡ್ದೆ. ಎಂತ ಪಾಪಿಷ್ಟೆ, ನೀನ ದೇವ್ರು ಕ್ಷಮಿಸೋದಿಲ್ಲ. ನನ್ನ ದೇವ್ರು ಶೌರ್ಯ, ನಿನ್ ದೇವ್ರು ಕೂಡ ಶೌರ್ಯನೇ. ನನ್ನ ಯಾವತ್ತೋ ಕ್ಷಮಿಸಿ ಮನೆಗೆ ಕರ್ಕೊಂಡ್ ಬಂದ್ರೆ ನೀನ್ ನನ್ನ ಯಾವಾಗ ಹೊರಗಡೆ ಹಾಕೋಣ ಅಂತ ನೋಡ್ತಿದ್ದೆ. ಇವಾಗ ಏನಾಯ್ತು? ಎಲ್ಲ ನಿನ್ ತಲೆಗೆ ಸುತ್ಕೊಳ್ತಲ್ಲ. ಶೌರ್ಯ ಒಬ್ಬನ್ಗೆ ಅಲ್ಲ, ನಿಮ್ಮವ್ರಿಗೆಲ್ಲ ದೂರ ಮಾಡಿ ನಿನ್ನ ಒಂಟಿ ಮಾಡಿದೀನಿ. ನಾನು ಹೊರಗಡೆ ಹೋಗಿ ನರ್ಕ ಅನುಭವಿಸಿದೀನಿ. ನಿನ್ನಿಂದ ನನ್ನ ಪ್ರಾಣನ ಅಂಗೈಲಿ ಹಿಡ್ಕೊಂಡು ನಾನಾ ರೀತಿ ವೇಷ ಹಾಕೊಂಡು ಹುಚ್ಚಿ ಹೋಗಿ ತಿರುಗಾಡಿದ್ದೀನಿ. ತುಂಬಾ ಕಷ್ಟ ಅನುಭವಿಸಿದ್ದೀನಿ. ನೀನ್ ಅದಕ್ಕಿಂತ ಹೆಚ್ಚಾಗಿ ಅನುಭವಿಸ್ಬೇಕು. ಅವಾಗ ಇವಾಗ ಯಾವಾಗ್ಲೂ ಇದು ನನ್ ಮನೆನೆ. ನಾನು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಬದುಕ್ತೀನಿ. ಈಗ ಶೌರ್ಯ ನನ್ನ ಕೈಯಲ್ಲಿ ಕೀಲ್ ಬೊಂಬೆ ಆಗಿದ್ದಾನೆ. ನಿನ್ನ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಕಣ್ಣಿಗೆ ಕಾಣಿಸ್ದ ಹಾಗೆ ದೂರ ಹೊರಟೋಗು ಅಂದಿದ್ದಾನೆ. ಹೋಗು ತಂಗಿ, ನಿನ್ ಕಾಲ ಮುಗ್ದೋಯ್ತು, ಹೋಗು. ಶೌರ್ಯನ್ ಕರಿ ಅಂತ್ಯಾ? ಸಂಪದ ಪ್ಲೀಸ್, ನನ್ನ ಫ್ಯಾಮಿಲಿನ ಬಿಟ್ಟು ಬದುಕೋದಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ನಮ್ಮಮ್ಮ, ಅಜ್ಜಿ, ತಾತ ಅವರು ಎಲ್ರೂ ಅಳ್ತಾ ಕೂತಿದ್ದಾರೆ. ಇಷ್ಟು ಜನರಿಗೆ ನೋವು ಕೊಟ್ಟು ನೀನು ಹ್ಯಾಪಿಯಾಗಿರ್ತೀಯ? ಬಿಂದಾಸ್ ಆಗಿರ್ತೀನಿ. ಆದ್ರೂ ನಿನ್ ಜೊತೆ ನನಗೇನ್ ಮಾತು? ಶೌರ್ಯ ನಿನ್ನ ಕತ್ ಹಿಡಿದು ಆಚೆ ಹಾಕೋ ಸೀನ್ನ ನಾನು ನೋಡಲ್ವೇನೋ ಅನ್ಕೊಂಡೆ. ನೀನೇ ನನ್ಗೆ ಆ ಸೀನ್ನ ನೋಡೋ ಅದೃಷ್ಟ ಕೊಟ್ಟಿದ್ಯಾ? ಶೌರ್ಯ, 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 ಸಂಪದ, ಸಂಪದ, ಶೌರ್ಯ, 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 ಶೌರ್ಯ. ಏನಾಯ್ತು ಸಂಪದ? ಕಲ್ಯಾಣಿ. ಹಾ, ಕಲ್ಯಾಣಿ ಬೆಳಗಾಗೋ ಹೊತ್ತಿಗೆ ಹೊರಟೋಗಿರ್ತಾಳೆ ಅಂತ ಅನ್ಕೊಂಡ್ರೆ ಇವಳು ಇನ್ನ ಇಲ್ಲೇ ಇದ್ದಾಳಲ್ಲೋ? ಅದೇ ಅತ್ತೆ, ಇವಳು ಹೊರಟೋಗಿರ್ತಾಳೆ ಅಂತ ತುಳಸಿ ಪೂಜೆ ಮಾಡೋಣ ಅಂತ ಹೋದ್ರೆ ಮಾತಲ್ಲೇ ಸಾಯಿಸೋದಕ್ಕೆ ನೋಡಿದ್ಲು. ನೀವು ಬರೋದ್ ಒಂದು ಕ್ಷಣ ಲೇಟ್ ಆಗಿದ್ರು ನನ್ನ ಆ ಮಗಕ್ಕೆ ಹೊಡೆದು ಸಾಯಿಸ್ಬಿಟ್ಟಿರೋಳು. ಆಫೀಸರ್, ನಾನು ಏನೂ ಅನ್ಲಿಲ್ಲ. ಅನಾವಶ್ಯಕವಾಗಿ ಎಲ್ಲರ ಮುಂದೆ ಸುಳ್ಳು ಹೇಳಿ ನಿಮ್ಮ ಮನ್ಸಲ್ಲಿ ದ್ವೇಷ ಹುಟ್ಟಿಸಿದಾಳೆ ಅಂತ ಮಾತು ತೆಗ್ದೆ. ನಾನ್ ನಿನ್ನ ಶೌರ್ಯಂಗೆ ಶತ್ರು ಆಗಿ ಮಾಡಿದ್ನ ನೋಡಿದ್ಯಾ? ಶೌರ್ಯ ನಮ್ಮ ಹೆತ್ತು ಮಗುನ ಸಾಯಿಸ್ಬೇಕು ಅಂತ ನೋಡಿದ್ದು ಅಲ್ದೆ ಅವಳನ್ನ ನಿನಗ್ ದೂರ ಮಾಡಿದ್ನಂತೆ. ನಿಜಕ್ಕೂ ನನ್ನ ನಿನಗ್ ದೂರ ಮಾಡಿದ್ಯಾರು? ಕಲ್ಯಾಣಿ ಅಲ್ವಾ? ಇವಾಗ ಹೊಸ ನಾಟಕ ಆಡ್ತಿದ್ದಾಳೆ. ಸಂಪದ, ನನ್ನ ಮೊಮ್ಮಗಳು ಯಾವ ತಪ್ಪು ಮಾಡಲ್ಲ. ಅವಳು ಚಿಕ್ಕ ತಪ್ಪು ಮಾಡಿದ್ರು ಪ್ರಾಮಾಣಿಕವಾಗಿ ಒಪ್ಕೋತಾಳೆ. ಹೌದು, ನಿಯತ್ತು ಅನ್ಕೊಂಡು ಬೆಲ್ಲದ ಜೊತೆಗೆ ಸ್ವಲ್ಪ ವಿಷ ಬೆರೆಸ್ಬೇಕು ಅನ್ಕೊಂಡಿರೋ ತುಂಬಾ ದೊಡ್ಡ ವ್ಯಕ್ತಿ. ದಮಯಂತಿ, ಆ ಅನ್ನದಲ್ಲಿ ವಿಷ ಹೇಗ್ ಬೆರೀತು ಅಂತ ದೇವ್ರಿಗೆ ಗೊತ್ತು. ಆದ್ರೆ ಆ ಆಪಾದನೆ ಮಾತ್ರ ನನ್ನ ಮಗಳಿಗೆ ಬಂತು. ಈಗ ನೀನ್ ಹೊರಗಡೆ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು? ಎಲ್ ಬೇಕಾದ್ರೂ ಹೋಗ್ಲಿ, ನಮಗೇನು? ದಮಯಂತಿ, ನಿನ್ನೆವರೆಗೂ ಸಂಪದನ ದೂರ ಇಟ್ಟು ಕಲ್ಯಾಣಿನ ಚೆನ್ನಾಗಿ ನೋಡ್ಕೊಂಡೆ. ತಪ್ಪು ಯಾರಿಂದ ಆಗಿದ್ದು ತಿಳ್ಕೊಳ್ದೇನೆ ಅವಳನ್ನ ಮತ್ತೆ ಬದ್ಧ ಶತ್ರುವಾಗಿ ನೋಡ್ತಾ ಇದ್ಯಾ? ನೋಡ್ಬೇಕಲ್ವಾ ಅಣ್ಣ? ಪಾಪ
ನಿಮ್ಮ ಮೊಮ್ಮಗನ್ಗೇನಾದ್ರೂ ಆಗ್ಬಿಟ್ಟಿದ್ರೆ? ಈಗೇನು ಆಗಿಲ್ವಲ್ಲ, ಆದ್ರೂ ನೀನೇನೆ ಗೋಡೆ ಮೇಲಿರೋ ಬೆಕ್ಕಿನ ಹಾಗೆ ಬಾಯಿ ಮುಚ್ಕೊಂಡು ನೋಡ್ತಾ ಇರೋ, ಅತಿ ಮಾಡಬೇಡ. ಚಿಕ್ಕಮ್ಮ ಏನ್ ಅತಿಯಾಗಿ ಮಾತಾಡ್ತಿಲ್ಲ ಚಿಕ್ಕಪ್ಪ. ಮಗುಗೆ ಆಗ್ಬಾರ್ದೇನಾದ್ರೂ ಆಗಿದ್ದಿದ್ರೆ ನಾನು ಉಸಿರು ನಿಂತು ಹೋಗ್ತಿತ್ತು. ಶೌರ್ಯ ಎಲ್ಲ ಕಳ್ಕೊತಿದ್ದ. ಇಷ್ಟೇ ಅಲ್ಲ ಶೌರ್ಯ, ನೀನ್ ಎಷ್ಟೇ ಅಂದ್ರು ಕಲ್ಯಾಣಿ ಇಲ್ಲಿಂದ ಒಂದ್ ಇಂಚು ಕೂಡ ಕದ್ಲಲ್ಲ ಅಂತ ಅರ್ಥ ಆಯ್ತು ನನ್ಗೆ. ಯಾಕೆಂದ್ರೆ ಅವಳಿಗೆ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸಮರ್ಥಿಸೋದಕ್ಕೆ ಈ ಮನೇಲಿ ತುಂಬಾ ಜನ ಇದ್ದಾರೆ. ಆ ಧೈರ್ಯದಿಂದಾನೆ ಹೋಗು ಅಂದ್ರು ಹೋಗ್ದೇನೆ ಅವಳ ಮುಖ ಇಟ್ಕೊಂಡು ಇಲ್ಲೇ ಇದ್ದಾಳೆ. ನಿನ್ನ ಮಾತು ಅಂದ್ರೆ ಅವಳಿಗೆ ಲೆಕ್ಕನೇ ಇಲ್ಲ. ಇವಳ ಜೊತೆ ನಾವು ಮನೇಲಿದ್ರೆ ನನ್ ಮಗುನಷ್ಟೇ ಅಲ್ಲ, ನನ್ನ ನಿನ್ನ ಎಲ್ರನ್ನೂ ಸಾಯಿಸ್ಬಿಡ್ತಾಳೆ. ನಡೀರಿ ಶೌರ್ಯ, ಇಲ್ಲಿ ಒಂದ್ ಕ್ಷಣ ಕೂಡ ನಾವಿರೋದ್ ಬೇಡ. ಅಗತ್ಯ ಇದ್ರೆ ನಿಮ್ಗಿರೋ ಶೇರ್ ಪ್ರಕಾರ ಮನೆ ಅರ್ಧ ಭಾಗನ ಮಾರು ಹೊರಟೋಗೋಣ. ನಾವ್ಯಾಕೆ ಹೋಗ್ಬೇಕು? ಹೋಗ್ಬೇಕಾಗಿರೋರು ಮಗುಗೆ ವಿಷ ಹಾಕಬೇಕು ಅನ್ಕೊಂಡವರು. ಹಾಗಾದ್ರೆ ಯಾರು ಏನೇ ಅನ್ಕೊಂಡ್ರು, ಯಾರೇ ಅಡ್ಡ ಬಂದ್ರು ನಿಮ್ ನಿರ್ಧಾರನ ಬದಲಾಯಿಸ್ಕೋಬೇಡಿ. ಕಲ್ಯಾಣಿನ ಕಥೆ ಹಿಡಿದು ನೀವೇ ಇಲ್ಲಿಂದ ಆಚೆ ಹಾಕಿ. ಸಂಪದ, ಅವಳ ಮೇಲೆ ಹಾಗೆ ಸಾಧಿಸ್ಬೇಕು ಅಂತ ನೋಡ್ತಾ ಇದೀಯಾ? ದಯವಿಟ್ಟು ಅವಳ ಮೇಲೆ ಆಪಾದನೆ ಹೊರಿಸಿ ಅವಳನ್ನ ದೂರ ಮಾಡಬೇಡ. ಶೌರ್ಯ, ಆತ್ರಪಟ್ಟು ನಿರ್ಣಯ ತಗೋಬೇಡ ಕಣೋ. ಆತ್ರಪಟ್ಟು ಸರಿಯಾದ ನಿರ್ಧಾರಗಳನ್ನ ತಗೊಳ್ದೆ ಹೋದ್ರೆ ನಿನ್ ಮಗಳು ಇನ್ನೂ ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾಳೋ. ಶೌರ್ಯ, ಇವಳ ಮೇಲೆ ಕರುಣೆ ತೋರಿಸೋ ಅಗತ್ಯ ಖಂಡಿತ ಇಲ್ಲ. ನನ್ನಣ್ಣನ ಮಗಳು ಅನ್ನೋ ಕನಿಕರ ಸ್ವಲ್ಪನಾದ್ರೂ ಇತ್ತು ನನಗೆ. ಆದ್ರೆ ಆ ಎಳೆ ಮಗು ಪ್ರಾಣ ತೆಗೆಯಕ್ ನೋಡಿದ್ಲು ಅಂತ ಗೊತ್ತಾದ ಮರುಕ್ಷಣದಿಂದ ನನ್ನ ಎದೆಲಿ ಅಗ್ನಿ ಪರ್ವತ ಉರಿತಾ ಇದೆ. ಆ ಬೆಂಕಿ ತಣ್ಣಗಾಗ್ಬೇಕು ಅಂದ್ರೆ ಮಗು ಮೇಲೆ ವಿಷ ಪ್ರಯೋಗ ಮಾಡಕ್ ನೋಡ್ದವ್ರನ್ನ ಈ ಮನೆಯಿಂದ ಕುತ್ಕೆ ಹಿಡ್ದು ಆಚೆ ಹಾಕ್ಬೇಕು. ಅತ್ತೆ, ಛೀ, ಯಾರೇ ನಿನಗತ್ತೆ? ನಮ್ಮಣ್ಣನಿಗೆ ಅಕ್ರಮ ಸಂತಾನ ನೀನು. ನನ್ನ ಮಗ ಅವಸರದಲ್ಲಿ ತಾಳಿ ಕಟ್ಟದಂತ ಹೆಂಡ್ತಿ ನೀನು. ದಮಯಂತಿ, ಬಾಯಿನ ಮಿತಿಯಲ್ಲಿ ಇಟ್ಕೊಂಡು ಮಾತಾಡು, ನಾಲ್ಗೆ ಸೀಳ್ ಬಿಡ್ತೀನಿ. ಇರು ಪಾರ್ವತಿ, ಆವೇಶ ಪಡಬೇಡ. ದಮಯಂತಿ ನಿನಗೆ ಮಗಳು ಮಾತ್ರನೇ ಅಲ್ಲ, ಕಲ್ಯಾಣಿಗೆ ಅತ್ತೆ, ಶೌರ್ಯಗೆ ತಾಯಿ. ಕಲ್ಯಾಣಿ ಭವಿಷ್ಯ ಇವಾಗ ಅವ್ರ ಕೈಯಲ್ಲೇ ಇದೆ. ನೋಡಪ್ಪ ಶೌರ್ಯ, ವಯಸ್ಸಿನಲ್ಲಿ ದೊಡ್ಡವನಾಗಿದ್ರು ನಿನ್ನ ಕೈ ಮುಗ್ದು ಕೇಳ್ಕೋತೀನಿ. ನನ್ನ ಮೊಮ್ಮಗಳು ತಂದೆ ತಾಯಿಯಿಂದ ದೂರ ಆದ್ರು, ಅನುಪಮ ಮುಖಾಂತರ ಕುಟುಂಬಕ್ಕೆ ಹತ್ರ ಆದ್ಲು. ನಿನ್ನ ಹೆಂಡತಿ ಆಗಿ 100 ಕಾಲ ನಮ್ಮ ಕಣ್ಮುಂದೆನೇ ಇರ್ತಾಳೆ ಅಂತ ಸಂತೋಷ ಪಟ್ವಿ. ಆದ್ರೆ ಆ ಸಂತೋಷ ಇಷ್ಟು ಬೇಗ ಮರೆಯಾಗುತ್ತೆ ಅಂದ್ರೆ ಈ ವಯಸ್ಸಾಗಿರೋ ಪ್ರಾಣಗಳು ತಡ್ಕೊಳ್ಳೋದಿಲ್ಲ. ಹೌದು ಶೌರ್ಯ, ಕಲ್ಯಾಣಿ ಏನಾದ್ರೂ ತಪ್ಪು ಮಾಡಿದ್ರೆ ನೀನ್ ಎಷ್ಟೇ ಶಿಕ್ಷೆ ಕೊಟ್ಟರು ನಾವು ಸುಮ್ಮನೆ ಇರ್ತಿದ್ವಿ. ಆದ್ರೆ ಮಾಡ್ದಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರೆ ಹೇಗೆ?
ಆ ಶಿಕ್ಷೆ ಅವಳೊಬ್ಳಿಗೆ ಅಲ್ಲ, ನಮ್ಮೆಲ್ರಿಗೂ ಶಿಕ್ಷೆನೆ. ಯಾಕಂದ್ರೆ ನೋಡು, ಅಮ್ಮನ ನಂತರ ಅಮ್ಮ ಅನುಪಮ. ಕಲ್ಯಾಣಿ ಅನುಪಮಂಗ್ ದೂರ ಆದ್ರೆ ತಡ್ಕೊಳ್ಳೋದಿಲ್ಲ. ದೊಡ್ಡ ಮಗ ದೂರ ಆದ್ರೂ ಅವನ ಪ್ರತಿರೂಪವಾಗಿ ನಮ್ಮ ಮೊಮ್ಮಗಳನ್ನ ಅಪರೂಪವಾಗಿ ನೋಡ್ಕೋತಿರೋ ನಾವೇನಾಗ್ಬೇಕು? ಶೌರ್ಯ, ದೊಡ್ಡ ಮನಸ್ಸು ಮಾಡಿಕೊಂಡು ಒಂದ್ಸಾರಿ ಯೋಚನೆ ಮಾಡು. ನೀನು ಆರಕ್ಷಕ ಅಂದ್ರೆ ಧರ್ಮ ಅಧರ್ಮ ನ್ಯಾಯ ಅನ್ಯಾಯಗಳ ಬಗ್ಗೆ ತಿಳ್ಕೊಳ್ಳೋಕೆ ನಿನಗೆ ಚೆನ್ನಾಗಿ ಗೊತ್ತು. ಶೌರ್ಯ, ನಿನ್ನ ಕೈ ಮುಗಿತೀನಿ ಶೌರ್ಯ. ಅಜ್ಜಿ, ಏನಿದು? ನೀವು ಕೈ ಎತ್ತಿ ಮುಗಿದ್ರೆ ಆಫೀಸರ್ ಆಯಸ್ಸು ಕ್ಷೀಣಿಸುತ್ತೆ. ಶೌರ್ಯ, ಕೇಳಿಸ್ಕೊಂಡೆ ಅಲ್ವಾ ಕಲ್ಯಾಣಿ ಹೇಳಿದ್ದು? ನಮ್ಮಮ್ಮ ಆತ್ಮಾಭಿಮಾನನ ಪಕ್ಕಕ್ಕಿಟ್ಟು ನಿನ್ನ ಬೇಡ್ಕೊಂಡ್ರೆ ನೀನು ಕರ್ಗೋಗ್ತೀಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಿನ್ನ ಆಯಸ್ ಕಡಿಮೆ ಆಗತ್ತೆ ಅಂತ ನಿನ್ನ ಹೆಂಡತಿ ಕಲ್ಯಾಣಿ ನೀನ್ ಕ್ಷೇಮವಾಗಿರ್ಬೇಕು ಅನ್ಕೋತಾಳೆ. ಇಂಥ ಹುಡುಗಿನ ನೀನ್ ಅನ್ಮಾನ್ಸೋದು? ಕಲ್ಯಾಣಿ ಒಳ್ಳೆಯವಳು, ಕಲ್ಯಾಣಿ ಗ್ರೇಟ್ ಅನ್ನೋ ಹಾಗೆ ಕಲರಿಂಗ್ ಕೊಡ್ತಿದ್ದೀರಲ್ಲ ಯಾಕೆ ಚಿಕ್ಕಪ್ಪ? ಅಷ್ಟು ಒಳ್ಳೆ ಹುಡುಗಿನೇ ಆಗಿದ್ರೆ ನನ್ನ ಮಗನ ಪ್ರಾಣ ತೆಗೆದು ನನಗ್ ನೋವು ಉಳಿಸ್ಬೇಕು ಅಂತ ಯಾಕೆ ಅನ್ಕೋತಿದ್ಲು? ನೀವೆಲ್ರೂ ಕಲ್ಯಾಣಿ ದೂರ ಆದ್ರೆ ಎಷ್ಟು ನೋವು ಪಡ್ತಿರೋ, ನನಗೂ ನನ್ ಮಗು ದೂರ ಆದ್ರೆ ಅಷ್ಟೇ ನೋವು ಆಗತ್ತೆ. ಅವನ್ ಲೋಕ ತಿಳಿದಿರೋ ಹೊಸಗೂಸು. ಇಂಥವ್ರ ಕೈಯಲ್ಲಿ ಬಲಿ ಆಗೋದ್ರೆ ನಾನಾದ್ರೂ ಅವನ್ ಹೆತ್ತ ತಂದೆ ಶೌರ್ಯ ಆದ್ರೂ ಸಂತೋಷವಾಗಿ ಹೇಗಿರ್ತೀವಿ? ನಮ್ ಮಗುನ ನಮ್ಗಿಲ್ದಿರೋ ಹಾಗೆ ಮಾಡಿ ನಮ್ಗೆ ಅನ್ಯಾಯ ಮಾಡ್ಬೇಕು ಅನ್ಕೊಂಡಿದ್ದ ಈ ಕಲ್ಯಾಣಿನ ನಿಮ್ಮೆಲ್ಲರಿಗೂ ದೂರ ಮಾಡೋದ್ರಿಂದ ಕನಿಷ್ಠ ನಮ್ ನೋವು ಸ್ವಲ್ಪ ಆದ್ರೂ ಕಡಿಮೆ ಆಗತ್ತೆ. ಅದಕ್ಕೆ ಕಲ್ಯಾಣಿಗೆ ಶಿಕ್ಷೆ ಕೊಡ್ಲೇಬೇಕು. ಶೌರ್ಯ, ಯಾರ ಮಾತಿಗೂ ಕರ್ಗೋ ಅಗತ್ಯ ಇಲ್ಲ. ಅವಳು ಮಾಡಿರೋದು 100ಕ್ಕೆ 100 ತಪ್ಪೆ. ಅವಳನ್ನ ಕಳಿಸು. ನೀನು ಕಳಿಸ್ತೀಯೋ ಇಲ್ಲ ನನ್ನೇ ಕುತ್ತಿಗೆ ಹಿಡಿದು ಆಚೆ ಹಾಕು ಅಂತ ಅಂತ್ಯೋ? ಇನ್ನು ಅಮಾಯಕಿ ತರ ಏನು ನಡೆದೇ ಇಲ್ಲ ಅನ್ನೋ ತರ ನೋಡ್ಕೊಂಡು ನಿಂತಿದ್ಯಲ್ಲೇ, ನಡಿ ಆಚೆ. ಅತ್ತೆ, ಪ್ಲೀಸ್ ನನಗೊಂದು ಅವಕಾಶ ಕೊಡಿ ಅತ್ತೆ. ನಾನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಕೊಳ್ತೀನಿ. ಇಂಥ ವೇಷಗಳನ್ನ ನಿನ್ನ ಹತ್ರ ತುಂಬಾ ನೋಡಿದ್ದೀನಿ. ನಡಿ ಆಚೆ. ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ಇದು ಪ್ರೈವೇಟ್ ಲಿಫ್ಟ್. ಪ್ರೈವೇಟ್ ಲಿಫ್ಟ್? ಹಾಗಾದ್ರೆ ನೀವೆಲ್ಲ ಫ್ಲೋರ್ಸ್ ನೋಡ್ಕೊಂಡೇ ಹೋಗಿ. ಹೆಂಗೆ ಇವರು ಕಿತ್ತಾಡ್ತಾನೆ ಹತ್ರ ಆಗೋ ತರ ಇದಾರಲ್ಲ. ಕೋಪದಲ್ಲೇ ಅಲ್ಲ ಪ್ರೀತಿ ಹುಟ್ಟೋದು. ನೋಡ್ತೀರಿ ಹೊಸ ಕಥೆ ಅಮೃತಧಾರೆ ಇದೇ ಸೋಮವಾರದಿಂದ ಸಂಜೆ 7ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಇಂಥ ವೇಷಗಳನ್ನ ನಿನ್ನ ಹತ್ರ ತುಂಬಾ ನೋಡಿದ್ದೀನಿ. ನಡಿ ಆಚೆ. ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ತಪ್ಪು ಮಾಡಿದಾಗ ನೋವು ಕೊಟ್ರು, ಐಸ್ ಗಡ್ಡೆ ಮೇಲೆ ಗಂಟೆಗಟ್ಲೆ ನಿಲ್ಸಿದ್ರು, ನಿಮಗೆ ಎದುರಾಗಿ ಒಂದು ಮಾತು ಕೂಡ ಆಡ್ಲಿಲ್ಲ ನಾನು.
ಆದ್ರೆ ಇವಾಗ ನೀವು ಹೋಗು ಅಂದ್ರೂ ಹೋಗ್ತೇನೆ. ಬೆಳಿಗ್ಗೆವರೆಗೂ ಬಾಗ್ಲತ್ರನೇ ಯಾಕೆ ವೈಟ್ ಮಾಡ್ತಿದ್ದೀನಿ ಅಂತ ಗೊತ್ತಾ? ನಾನು ಯಾವ ತಪ್ಪು ಮಾಡಿಲ್ಲ. ಮಾಡ್ತಾ ಇರೋ ತಪ್ಪಿಗೆ ಶಿಕ್ಷೆ ಕೊಡಬೇಡಿ ಅತ್ತೆ, ಪ್ಲೀಸ್. ಇವ್ರೆಲ್ಲ ಸೇರಿ ಮಾಯದ ಮಾತುಗಳಿಂದ ನಿಮ್ಮನ್ನ ನಿಮ್ಮ ಮಗನ ಬುಟ್ಟಿಗೆ ಹಾಕೊಂಡು ಶಿಕ್ಷೆಯಿಂದ ಕಲ್ಯಾಣಿನ ತಪ್ಪಿಸ್ಬೇಕು ಅಂತ ನೋಡ್ತಿದ್ದಾರತ್ತೆ. ನಿಮಗ್ ಕಲ್ಯಾಣಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಕಳ್ಸೋಕ್ ಇಷ್ಟ ಆಗಿಲ್ಲ ಅಂದ್ರೆ ನಾನೇ ಇವಳನ್ನ ಕತ್ತಿ ಹಿಡಿದು ಆಚೆ ಹಾಕ್ತೀನಿ. ನಿಂತ್ಕೋ, ಕೈ ತಗಿ. ನನ್ನ ಮೊಮ್ಮಗಳ ಮೇಲೆ ಕೈ ಇಟ್ರೆ ನಿನ್ ಕೈನ ಕತ್ತರಿಸಿ ಅಗತ್ಯ ಬಂದ್ರೆ ಜೈಲಿಗೆ ಬೇಕಾದ್ರೂ ಹೋಗ್ತೀನಿ. ಒಂದ್ ಹೆಜ್ಜೆ ಮುಂದೆ ಇಡು, ಮುಂದೆ ಇಡು ನೋಡೋಣ. ಬಾಲಾಜಿ ಅಮ್ಮರೇ, ಕತ್ತಿ ತಗೊಂಡ್ ಬಾರೋ. ನೋಡ್ದ್ಯಾ ಶೌರ್ಯ, ಕಲ್ಯಾಣಿ ತಪ್ಪು ಮಾಡಿದ್ರೆ ನನ್ ಕೈ ಕತ್ತರಿಸಿ ಶಿಕ್ಷೆ ಕೊಡ್ತಿದ್ದೀನಿ ಅಂತಿದ್ದಾರೆ ನಿಮ್ಮಜ್ಜಿ. ನೀವು ಮೌನವಾಗಿದ್ರೆ ಇವರೆಲ್ಲ ಒಂದಾಗಿ ಜಾಸ್ತಿ ಮಾತಾಡ್ತಾರೆ. ನಾನಲ್ಲ, ನೀವೇ ಕಲ್ಯಾಣಿನ ಕಳಿಸ್ಬೇಡಿ. ನೀವು ಸರಿಯಾದ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನಮ್ ಮಗುಗೆ ನಮ್ಗೆ ಫ್ಯೂಚರ್ ಇಲ್ದಿರೋ ಹಾಗೆ ಮಾಡ್ತಾಳೆ. ಇವ್ರ ಮಾತನ್ನ ಕೇಳಿ ಸುಮ್ಮನೆ ಆಗ್ಬೇಡಿ, ಕಳಿಸ್ಬಿಡಿ ಶೌರ್ಯ ಕಲ್ಯಾಣಿನ ಇಲ್ಲಿಂದ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ತಪ್ಪಲ್ಲ ಅಂತ ನೀನು ಡ್ಯೂಟಿಗೆ ಜಾಯ್ನ್ ಆದ ಮೊದಲನೇ ದಿನಾನೇ ಪ್ರಮಾಣ ಮಾಡ್ಸಿರ್ತಾರಲ್ವಾ ಶೌರ್ಯ? ಇನ್ನೇನು ಯೋಚಿಸ್ಬೇಡ. ನೀನ್ ಒಳ್ಳೆತನನ ದುರುಪಯೋಗ ಮಾಡ್ಕೊಳ್ತಿರೋಳ್ನ ಸುಮ್ಮನೆ ಬಿಡ್ಬೇಡ. ಇವಳು ತಪ್ಪು ಮಾಡಿದ್ರೆ ಅವಳಿಗೆ ಹೊಡಿತಾ ಇದೆಯಲ್ಲೋ? ಕ್ರಿಮಿಗಳಿರೋ ಜಾಗದಲ್ಲೇ ಔಷಧಿ ಹಾಕ್ಬೇಕಲ್ವೇನಮ್ಮ? ಏನೋ ಹೇಳ್ತಿದ್ಯಾ? ಕ್ರಿಮಿ ಅಂದ್ರೇನು, ಔಷಧಿ ಹಾಕೋದು ಅಂದ್ರೇನು? ಈ ಕಲ್ಯಾಣಿ ಅಮ್ಮ, ನಿನಗೇನು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಮ್ಮ. ಈ ಸಂಪದ ಮೇಕೆ ರೂಪದಲ್ಲಿರೋ ಹುಲಿ